ಇಲ್ಲಿ ಪಬ್ಲಿಕ್ ಏನು ತೊಂದರೆ ಇಲ್ಲ, ಹೋಗೋ ಬರೋರಿಗೆ ತೊಂದರೆ ಇಲ್ಲ. ಆಮೇಲೆ ನಮ್ಮ ಪಾಡಿಗೆ ನಾವು ವ್ಯಾಪಾರ ಮಾಡ್ತೀವಿ, ಟ್ರಾಫಿಕ್ಕು ಜಾಮ್ ಆಗಲ್ಲ, ಏನೂ ಆಗಲ್ಲ. ಇಲ್ಲಿ ಯಾರಿಗೂ ಇಕ್ಕಟ್ಟಿಲ್ಲ. ಅಲ್ಲಿ ಬೇರೆ ಕಡೆ ಅಂದರೆ ನಿಮಗೆ ಎರಡೆರಡು ಕಡೆ ಹಾಕ್ಕೊಂಡವ್ರೆ, ನಾವು ಒಂದು ಸೈಡ್ ಹಾಕಿರೋದು, ಈ ಕಡೆನೂ ಹಾಕಿಲ್ಲ, ಈ ಸೈಡ್ ಹಾಕ್ಕೊಂಡಿದ್ದೀವಿ. ಯಾರಿಗೂ ತೊಂದರೆ ಆಗಲ್ಲ. ಇಲ್ಲಿ ಲೇಡೀಸ್ಗೂ ತೊಂದರೆ ಆಗಲ್ಲ, ಮಕ್ಳಿಗೂ ತೊಂದರೆ ಆಗಲ್ಲ. ಯಾರಾದರೂ ಹೆಚ್ಚು ಕಮ್ಮಿ ಒಂದು ಇಲ್ಲಿ ಫಾಲ್ಟ್ ಬಂದೇ ಇಲ್ಲ 50 ಗಂಟನೂ. ಇನ್ಸಿಡೆಂಟ್ ಏನೂ ನಡೆದಿಲ್ಲ. ಇಲ್ಲಿ ಬೇರೆ ಕಡೆ ನಡೆದಿದೆ, ಅಲ್ಲಿ ಅವರು ತೆಗಿಸ್ಲಿ, ನಮ್ಗೆ ಅದರಲ್ಲಿ ಏನಿಲ್ಲ. ಇಲ್ಲಿ 50 ಗಂಟನೂ ಏನೂ ಆಗಿಲ್ಲ. ಇಲ್ಲಿ ಒಂದು ಕಂಪ್ಲೇಂಟು ಇಲ್ಲ, ಏನೂ ಇಲ್ಲ. ಹೋಗೋ ಬರೋರ್ಗೆ ದಾರಿ ಇದೆ, ಆರಾಮಾಗಿ ಹೋಗ್ಬೋದು ಬರ್ಬೋದು, ಬೇರೆಯವ್ರ ಮಕ್ಳಿಗೂ ತೊಂದರೆ ಆಗಲ್ಲ. ಆಮೇಲೆ ನಮ್ಮ ಕಡೆ ನಾವು ವ್ಯಾಪಾರ ಮಾಡ್ತೀವಿ. ಏನೂ ಇಲ್ಲ ಮೇಡಮ್, ಇಲ್ಲೇ ಮಾಡ್ಬೇಕು. ನಾವು ಏನು ಮಾಡೋಕ್ಕಿದೆ, ನಮಗೇನೂ ಇಲ್ಲ. ಇದ್ಬಿಟ್ರೆ ನಾವು ಏನೂ ಕಲ್ತಿಲ್ಲ. ಇದ್ರ ಮೇಲೇ ಈ ಡಿಪೆಂಡ್ ಆಗಿ ನಾವು ಜೀವನ ಮಾಡ್ತಾಯಿದ್ದೀವಿ. ನಮಗೂ ಒಂದು 4 ಮಕ್ಕಳು, ಎಲ್ಲರಿಗೂ ಮಕ್ಕಳು ಎಲ್ಲ ಓದಿಸ್ತಾ ಇದ್ದೀವಿ. ಮಕ್ಕಳಿಗೆ ನಾವು ಓದಿಲ್ಲ, ನಮ್ಮ ಮಕ್ಳಿಗಾದರೂ ನಾವು ಭವಿಷ್ಯ ಚೆನ್ನಾಗಿ ಮಾಡಬೇಕು. ಯಾಕಂದರೆ ನಾವು ಹೆಬ್ಬೆಟ್ಟು ಥರ ಇದ್ದೀವಿ ಅಲ್ವಾ. ಈಗ ಇದ್ಬಿಟ್ರೆ ನಮಗೇನೂ ಬರೋಲ್ಲ. ಇಲ್ಲ ಓದಿ ಏನಾದರೂ ಡ್ಯೂಟಿ ಇದ್ದಿದ್ರೆ ನಾವು ಇಲ್ಲಿ ಬರ್ತಿದ್ವಾ? ಇಲ್ಲ. ಈಗ ಮಕ್ಕಳು ಜೀವನ ನಾವು ಚೆನ್ನಾಗಿ ಮಾಡಬೇಕಂದ್ರೆ ಇಲ್ಲಿ ನಾವು ವ್ಯಾಪಾರ ಮಾಡಬೇಕು. ಇದ್ಬಿಟ್ರೆ ನಮಗೆ ಏನೂ ದಾರಿ ಇಲ್ಲ. ನಮಗೆ ಯಾರೂ ಬಂದು 50 ಗಂಟನೂ ನೀವು ಎತ್ಕೊಂಡು ಹೋಗಿ ಅಂತ ಯಾರೂ ಹೇಳಿಲ್ಲ ನಮಗೆ. ಯಾಕಂದರೆ ನಾವು ಕರೆಕ್ಟಾಗಿದ್ದೀವಿ. ಇಲ್ಲಿ ನಮ್ಮಿಂದ ಯಾರಿಗೂ ತೊಂದರೆನೂ ಆಗಿಲ್ಲ. ಅದಕ್ಕೆ ನಾವು ರಿಕ್ವೆಸ್ಟ್ ಏನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಪಾಡಿಗೆ ನಾವು ಇನ್ನೂ ಸ್ವಲ್ಪ ಹಿಂದೆ ಬೇಕಾದರೆ ಹಾಕ್ಕೊಂಡು ನಾವು ವ್ಯಾಪಾರ ಮಾಡ್ಕೋತೀವಿ. ನಾವು ಜನರಿಗೂ ತೊಂದರೆ ಕೊಡೋಲ್ಲ, ಯಾರಿಗೂ ತೊಂದರೆ ಕೊಡೋಲ್ಲ. ಇಷ್ಟು ನಾವು ಬೇಡ್ಕೋತಾ ಇದ್ದೀವಿ ಅಷ್ಟೇ.